ನೀನು ಬ್ರಾಹ್ಮಣರ ರೂಪದಲ್ಲಿ ವೇಷ ಮರೆಸಿಕೊಂಡು ಬಂದಿದ್ದರೂ ಸಹ ಹೇಗೆ ಚಿನ್ನವನ್ನು ಪಾದರಸ ಮುಚ್ಚಿದ್ದರು ಅದರ ಕಾಂತಿ ಹೊಳೆದು ಬರುವಂತೆ ನನ್ನ ಕಣ್ಣಿಗೆ ನಿನ್ನ ಕಾಂತಿ ಹೊಳೆದಿತ್ತು. ನೀನು ನನ್ನ ಭಾವ ಎಂದು ಗುರುತಿಸಿದವನು ನಾನು. ಸ್ವಯಂವರ ಮುಗಿದು ನಿಮ್ಮನಲ್ಲಿ ಭೇಟಿಯಾಗಿ ನಾನವತ್ತು ಮಾತು ಕೊಟ್ಟಿದ್ದೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಹೌದು, ಆ ಮಾತನ್ನು ಉಳಿಸಿಕೊಂಡು ಬಂದವನು ನಾನು. ಏನೇನು ಕಥೆಗಳೆಲ್ಲ ನಡೆದು ಹೋಯಿತು. ದುರ್ಯೋಧನ ನಿಮ್ಮನ್ನು ದ್ಯೂತಕ್ಕೆ ಕರೆದ, ನೀವು ಕಳೆದುಕೊಂಡ್ರಿ. ಮತ್ತೆ ದ್ಯೂತಕ್ಕೆ ಕರೆದ, ಮತ್ತೆ ಕಳೆದುಕೊಂಡಿದ್ದಾಯ್ತು. ಅಲ್ಲಿ ನಡೆದಂತಹ ಘಟನೆ, ಆ ಒಂದು ಘಟನೆ ಪ್ರತಿ ಕ್ಷಣವೂ ನನ್ನನ್ನು ಕಾಡುತ್ತದೆ. ನಾನು ನಿಮ್ಮನ್ನು ರಕ್ಷಿಸ್ತೇನೆ, ನಿಮ್ಮ ನೋವಲ್ಲಿ ನಾನಿರ್ತೇನೆ ಅಂತ ಹೇಳಿದಾಗ ನಿಮ್ಮ ನೋವಿನ ಕ್ಷಣದಲ್ಲಿ ನನಗಿರಲು ಸಾಧ್ಯವಾಗಲಿಲ್ಲ. ದ್ರೌಪದಿಗೆ ಅಂದು ಆದ ಅವಮಾನ ನನಗೆ ಕೊಟ್ಟ ನೋವು ಇನ್ನೂ ಬಾಧಿಸ್ತಿದೆ, ಇನ್ನೂ ಬಾಧಿಸ್ತಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಎಲ್ಲಾ ಸಂಧಾನಗಳು ಮುಗಿದು ಹೋದ ಮೇಲೆ ಶತಾನಂದರನ್ನು ಕಳಿಸಿದ ಮೇಲೆ ಸಂಜಯ ಬಂದಾಯ್ತು. ನೀವು 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ ಎರಡನ್ನೂ ಮುಗಿಸಿ ರಾಜ್ಯವನ್ನು ಕೊಡು ಅಂತ ಕೇಳಿದ್ರೆ ಏನು ಹೇಳ್ತಾನೆ ದುರ್ಯೋಧನ? ಒಂದು ಹುಲ್ಲಿನ ಮೊರೆಯಷ್ಟು ಕೊಡುವುದಿಲ್ಲ ಎಂದು ಬಿಟ್ಟ. ಹೇಳ್ತಾನಲ್ಲ. ಅದಕ್ಕೆ ಕೇಳುತ್ತಾ ಕುಳಿತವರದೆಷ್ಟು ಮಂದಿ. ಧರ್ಮ ಅಂದ್ರೆ ಏನು, ಯಾವುದು ಸರಿಯಾದ ಮಾರ್ಗ, ಇದನ್ನೆಲ್ಲ ಮರೆತು ಇರುವಂತಹ ಜನರ ಮಧ್ಯೆ ನಾನು ಮತ್ತೆ ಕೃಷ್ಣ ಸಂಧಾನಕ್ಕೆ ಹೋಗಬೇಕಾಯ್ತು. ನನ್ನ ಶಕ್ತಿಯ ಪರಿಚಯವನ್ನು ಮಾಡಿಕೊಟ್ಟ ಮೇಲೂ ಬಗ್ಗುವುದಿಲ್ಲವಲ್ಲ. ಆಯ್ತು,
ಒಂದು 7 ಅಕ್ಷೋಹಿಣಿ ಸೈನ್ಯ ನಮ್ಮ ಕಡೆ, 11 ಅಕ್ಷೋಹಿಣಿ ಸೈನ್ಯ ಅವರ ಕಡೆ. ದುರ್ಯೋಧನ ಬಂದನಲ್ಲ, ನಾನು ಬಂದಿದ್ದೇನಲ್ಲ. ನೀನು ಬಂದೆ. ನೀನು ಬಂದು ಕೇಳಿದ್ದೇನೆ ನನ್ನಲ್ಲಿ. ಅಯ್ಯ ಕೃಷ್ಣ, ನನಗೆ ನಿನ್ನ ರಾಜ್ಯ ಬೇಡ, ನನಗೆ ನಿನ್ನ ಸೈನ್ಯ ಬೇಡ, ನೀನೊಬ್ಬ ನನ್ನೊಂದಿಗೆ ಇದ್ದರೆ ಸಾಕು. ಬಂಡಿಯ ಗೋವನಾಗಿ ಬಾ ಅಂತ ಕರೆದೆ. ಹೌದಪ್ಪ. ನಾನು ಸಾರಥಿ ಆಗ್ಬೇಕು, ನೀನು ರಥಿ ಆಗ್ಬೇಕು. ಕೇಳುವಿನಲ್ಲ ದುರ್ಯೋಧನ, ನಿನ್ನ ಸೈನ್ಯವನ್ನು ಕೊಡು. ಒಂದು ಕಡೆ ಯಾದವ ಸೈನ್ಯ, ಒಂದು ಕಡೆ ನಾನು. ಹೇಳಿದೆ ನಿನ್ನಲ್ಲಿ, ವಯಸ್ಸಾಗಿದೆ ನನಗೆ, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ, ನನ್ನ ಚಕ್ರ ತುಕ್ಕು ಹಿಡಿದಿದೆ, ಭಂಡಾರ ಸೇರಿದೆ, ಆದರೂ ನನ್ನನ್ನು ನೀನು ಬಯಸಿದೆ. ನಿನ್ನ ಮಾತಿಗೆ ಒಂದು ಮಾತು. ಏನು? ಶಕ್ತಿ ಎಷ್ಟೇ ಇದ್ದರೂ ನೀನು ನನ್ನ ಜೊತೆ ಇರುವಂತಹ ಆ ಒಂದು ವಿಷಯ ಇದೆಯಲ್ಲ, ಅದು ನನಗೆ ಸಹಸ್ರಾರಗಳ ಶಕ್ತಿಯನ್ನು ನೀಡುತ್ತದೆ ಅಲ್ವೇ? ಹಾಗಾಗಿ ನೀನು ನನ್ನ ಜೊತೆ ಇಡು ಎಂದು ನಾನು ಕೇಳಿಕೊಂಡೆ. ಪ್ರಪಂಚದಲ್ಲಿ ನಿನಗೆ ಪ್ರಿಯನಾದವನು ಯಾರು ಅಂತ ಕೇಳಿದ್ರೆ ನೀನೇನು ಹೇಳುತ್ತಿ? ನೀನೇ ಅಲ್ಲವೇ? ಅಲ್ಲವೇ? ಹಾಗೆ ನನಗೆ ಪ್ರಿಯ ಅಂತ ಯಾರು ಅಂತ ಕೇಳಿದ್ರೆ ನಾನು ಹೇಳುವುದು ಯಾರನ್ನು? ನೀನು ಅಂತ. ಲೋಕದಲ್ಲಿ ನಮ್ಮನ್ನು ನರನಾರಾಯಣರಂತೆ ಕರೆಯುತ್ತಾರಲ್ಲ, ಹಾಗೆ ಅಂತಹ ಪ್ರೀತಿ ಹೊತ್ತುಕೊಂಡ ನಾನು ನಿನ್ನ ಮಾತನ್ನು ನಡೆಸುವುದಕ್ಕಾಗಿ, ಎಲ್ಲರ ಆಸೆಯನ್ನು ಈಡೇರಿಸುವುದಕ್ಕಾಗಿ ಬಂದಿದ್ದೇವಲ್ಲ ಕುರುಕ್ಷೇತ್ರಕ್ಕೆ. ನೋಡು 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 ನೋಡು, ಪರಿಕಿತು ಪ್ರಾರ್ಥನೆ
ನಿರ್ಧಾರವಾಗಿದೆ. ಹಾ, ಕುರುಕ್ಷೇತ್ರದ ಹಾ, ಸಮರಾಂಗಣದಲ್ಲಿ ಹಾ. ನಮ್ಮ ಕಡೆಗೆ 7 ಅಕ್ಷೋಹಿಣಿ ಸೈನ್ಯ, ಹೌದು ಮುಂಭಾಗದಲ್ಲಿ ಹಾ. 11 ಅಕ್ಷೋಹಿಣಿ ಸೈನ್ಯ. ಹೌದು. ಇದು ನೆಲೆದಿರುವಾಗ ಹಾ, ನೀನು ನನ್ನಲ್ಲಿ ಹೇಳಿದ್ದೇನೆ, ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯತು ಅರ್ಜುನ. ರಥಂ ಸ್ಥಾಪಯತಮೆ ಅಚ್ಯುತ ಅಚ್ಯುತ ಅಂತ ಹೇಳಿದೆ ನಾನು. ಹೇಳಿದ್ದೆಲ್ಲ ಹಾ, ನಿಲ್ಲಿಸಿದ್ದೇನೆ ನಾನು. ಹೌದು. ನೋಡು ಯಾರ್ಯಾರು ಕಾಣ್ತಾ ಇದ್ದಾರೆ ಯಾರದು? ಅಲ್ಲಿ. ಭೀಷ್ಮಾಚಾರ್ಯ, ಓ, ಗುರುಗಳು. ನಿನ್ನ ತಾತ ಎಲ್ಲಿ ದ್ರೋಣಾಚಾರ್ಯ, ಗುರುಗಳು. ಅತಿರಥ ಮಹಾರಥರು, ಹಾ. ಅಶ್ವತ್ಥಾಮ, ಹೌದಪ್ಪ. ಕರ್ಣ, ಹಾ, ಭೂರಿಶ್ರವಸ್ಸು ಹಾ, ಎಲ್ಲ ನೆರೆದಿದ್ದಾರೆ. ಹೌದು. ಎಲ್ಲ ಮಹಾರಥಿಗಳು ಹಾ. ಏನ್ ಮಾಡ್ತಾ ಇದ್ದಾರೆ ನೋಡು. ಶಸ್ತ್ರ ಸನ್ನಾಹಿತರಾಗಿ ನಿನ್ನ ಕಡೆಗೆ ಬಾಣ ಪ್ರಯೋಗಕ್ಕಾಗಿ ಕಾಯ್ತಾ ಇದ್ದಾರೆ. ತಯಾರಾಗಿದ್ದಾರೆ. ಇನ್ನೇಕೆ ತಡ? ಪ್ರಯೋಗಿಸು. ಒಂದು ವಿನಂತಿ ಇದೆ. ಮೂಡೆ ಬರಿಗಿಸು ಶಿರವೊನೆದಾಡಿದನು, ಆಗುತ್ತಿಲ್ಲವಪ್ಪ. ಮೂಡಿದಷ್ಟುಗಳಿಂದ ಶಿರವೊಲೆದಾಡಿದನು. ಏನು ಮಾಡಲಿ ನಾನು? ಹೃತ್ಕಮಲದ ಹಿಗುತ ಪೊರಡೆ ಮೋಹಾಗಿ, ಪೊರಡೆ ಮೋಹಾಗಿ, ಪೊರಡೆ ಕೋಡೆ ಪರಿಗಿಸುತ್ತಾಗ ಪಾರ್ಥನೋ ಪಾರ್ಥನೋ ಏನು ಹೇಳಲಿ ನಾನು? ಆದರೆ ಮನದಲ್ಲೊಂದು ಯೋಚನೆ ಮೂಡಿದೆಯಲ್ಲ, ಏನಾಯ್ತು? ಅದನ್ನು ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳಿಕೊಳ್ಳಲಿ? ಏನಾಯ್ತು? ಕೃಷ್ಣ, ಹಾ? ಭಾವ, ಹಾ, ನೋಡುತ್ತಿದ್ದೆ ನಾನು ಎಲ್ಲರನ್ನು. ಮತ್ತೆ ನೀನೇ ತೋರಿಸಿದೆಯಲ್ಲ, ಹೌದು. ಅಲ್ಲಿದ್ದಾರೆ, ಹಾ. ಇಲ್ಲಿದ್ದಾರೆ, ಹಾ. ಅವರು ಇವರು ಎಂದು ಹೇಳಿ ಹೇಳುತ್ತಿದ್ದಂತೆಯೇ ನನಗೆ ತಿಳಿಯದಂತೆಯೇ ಹಾ. ಕಣ್ಣಿನಲ್ಲಿ ನೀರು ಸುರಿಯಲು ಆರಂಭವಾಯಿತು. ಆಹಾ. ಆನಂದದ ಅಶ್ರು ಅಲ್ಲ, ಮತ್ತೆ ಏನೆಂದು ನನಗೂ ತಿಳಿಯುತ್ತಿಲ್ಲ. ಮತ್ತೆ ಕೈಗಳು ನಡುಗುತ್ತಿವೆ, ಓ, ಎದೆ ಹೊಡೆಯುತ್ತಿದೆ ಜೋರಾಗಿ. ಆಹಾ. ಎದೆಯಲ್ಲಿ ಯಾವುದೋ ಬೆಂಕಿ ಹೊಡೆಯುತ್ತಿದೆ. ಆಹಾ. ಅಯ್ಯ ಕೃಷ್ಣ, ಲಾಲಿಸು. ಏನಾಯ್ತು? ಬಂಧು ವರ್ಗವ ನಿಷ್ಕರುಣ ತೆಗೆಯುವುದಲೆಗೆ ಹೇಗೆ? ಕೊಂದು ಬಂದಿಹ ರಾಜ ಬೇಡನೆಗೆ, ಕೊಂದು ಬಂದಿಹ ರಾಜ ಬೇಡನೆಗೆ, ಬೇಡಪ್ಪ. ಬೇಡನೆಗೆ, ಬೇಡನೆಗೆ, ಕೃಷ್ಣ ಕೃಷ್ಣ ಆ
ಮತ್ತೆ ಆದರೆ ಏನು ನೀನು ಹೇಳಿದ ಕೆಲಸವನ್ನು ನಾನು ಮಾಡಿದರೆ ಹಾ. ಆನಂತರ ನಾನು ಈ ಮಾತನ್ನು ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಯಾರಲ್ಲಿರುವುದು? ಹಾ. ತಾತ ಆಹಾ. ಆಹಾ. ಭೀಷ್ಮಾಚಾರ್ಯರು ಆಹಾ. ನನ್ನನ್ನು ಎತ್ತಿ ಆಡಿಸಿದವರು. ಓಹೋಹೋಹೋ. ಇವರು ನನ್ನ ಗುರುಗಳು ಹಾ. ದ್ರೋಣಾಚಾರ್ಯರು. ಹಾ. ಭಾರತಯವ ಧನುರ್ಧರ ಹಾಗೆಂದವರು. ಹೌದಪ್ಪ ಹೌದು. ಈಗ ಅವರು ಕಲಿಸಿದ ಧನುವಿದ್ಯೆಯಿಂದಲೇ ಆಹಾ. ಅವರೊಡನೆ ಯುದ್ಧ ಮಾಡಬೇಕೆ. ಆಹಾ. ಕೃಪಾಚಾರ್ಯರು ಹಾ. ಅವರನ್ನು ನಾನು ಯುದ್ಧದಲ್ಲಿ ಎದುರಿಸಬೇಕೆ. ಮ್ಹೂ. ನನ್ನ ಸಹೋದರ ಸುಯೋಧನ, ಓ. ಅವನ ತಮ್ಮಂದಿರು ಆಹಾ. ನನ್ನ ಸಹೋದರರೇ ಅಲ್ಲವೇ? ಆಹಾ. ಎಲ್ಲರೂ ಇಲ್ಲಿರುವವರು ನನ್ನ ಬಂಧು ಬಾಂಧವರೇ ಅಲ್ಲವೇ? ಹಾಗಿದ್ದಲ್ಲಿ ಕೃಷ್ಣ, ಹಾಗಿದ್ದಲ್ಲಿ ನಾನು ಏನು ಮಾಡಲಿ? ನನ್ನ ಕೈಯು ನಡುಗುತ್ತಿದೆ, ನನ್ನ ಬಿಲ್ಲು ಗಾಂಡೀವ ಕೈಯಿಂದ ಜಾರುತ್ತಿದೆ, ಕೃಷ್ಣ ಜಾರುತ್ತಿದೆ. ನೀನೇ ದಾರಿ ತೋರಿಸಬೇಕು. ಕೆರಳಿ ಮುರಹರನಾಗಲು ಎದೆ ಮರುಳ ಜನದಿ ಮರುಕವೆ ರಿಪುಗಳು ಮರುಳವಿಲ್ಲದೆನಿಂದಲೋ ಹೊರತಿಹರು ಕವಿತದಲ್ಲಿ ಪಿಡಿತನುವನು. ಕೆರಳಿ ಮುರಹರನಾಗಲು ಅರ್ಜುನ, ಕೃಷ್ಣ, ಎಂತಹ ಮಾತನಾಡುತ್ತಿದ್ದೆ? ನಿನ್ನ ಬಾಯಿಂದ ಬರುವ ಮಾತುಗಳೇ ಇದು. ಅಲ್ಲವೇ? ಇದೇನು ಮೊದಲ ಬಾರಿಗೆ ನೀನು ಯುದ್ಧರಂಗದಲ್ಲಿ ನಿಲ್ಲುತ್ತಿರುವುದೇ? ಅಲ್ಲ. ಮೊದಲ ಬಾರಿಗೆ ನಾನು ಪ್ರಯೋಗ ಮಾಡು ಎಂದು ಹೇಳುತ್ತಿರುವುದೇ? ಇದೆ ಒಂದು 2-3 ತಿಂಗಳ ಹಿಂದೆ ಹಾ? ನೀನು ಹಾ, ವಿರಾಟದಲ್ಲಿ ಇದ್ದಾಗ ಹಾ. ನೀನೊಬ್ಬನೇ ಮುಂದೆ ಸಾಗಿ ಹೌದು. ಉತ್ತರವನ್ನು ಸಾರಥಿಯಾಗಿ ನಿಲ್ಲಿಸಿಕೊಂಡು ಹಾ. ಬಾಣ ಪ್ರಯೋಗವನ್ನು ಹಾ. ಮಾಡಿದವನು ನೀನು. ಹೌದು. ಈಗ ಹೇಳ್ತಿ ಹಾ. ಒಂದು ವರ್ಗ ಆಗಲೂ ಇವರೇ ಇದ್ರಲ್ಲ ನಿನ್ನ ಮುಂದಕ್ಕೆ. ಆಗ ಯಾಕೆ ನೆನಪಿಗೆ ಬರಲಿಲ್ಲ? ಇದು ಭೀಷ್ಮಾಚಾರ್ಯ ಅಂತ ಹೇಳ್ತಿದ್ಯಲ್ಲ, ಹಾ. ಅವನು ಏನು ಹೇಳಿದ್ದಾನೆ ಗೊತ್ತೇ? ಏನು? ದಿನಕ್ಕೊಂದು 10,000 ಮುಕುಟಗಳನ್ನ ಉರುಳಿಸ್ತೇನೆ ಅಂತ ಹೇಳಿದ್ದಾನೆ. ಹೌದಪ್ಪ. ಅದನ್ನು ನೀನು ಕೇಳಿಲ್ವೇ? ಬೇಡ. ಹಾ. ಸಭಾ ಪರ್ವದಲ್ಲಿ ಹಾ. ಏನಾಯ್ತು ಏನಾಯ್ತು? ದ್ರೌಪದಿಯ ಸೀರೆಯನ್ನು ಎಳೆದಾಗ ಕೇಳಿದ್ಲಲ್ಲ ಅವಳು, ಧರ್ಮರಾಯ ಮಾಡಿದ್ದು ಸರಿಯೇ ಅಂತ. ಹಾ. ಮಾತನಾಡಿದನೇ ಭೀಷ್ಮ. ಇಲ್ಲಪ್ಪ. ನಿನ್ನ ತಾತ ಅಲ್ಲ, ಅವನ ತೊಡೆಯ ಮೇಲೆ ನಿನ್ನನ್ನು ಬೆಳೆಸಿದಾತ ಪಾರ್ಥಯವ ಧನುರ್ಧರಃ ಅಂತ ಹೇಳಿದ್ರು ಕೂಡ ನಿನಗೆ ಗೊತ್ತಿಲ್ಲದಾಗ ಎಲ್ಲಾ ವಿದ್ಯೆಯನ್ನು ಅಶ್ವತ್ಥಾಮನಿಗೆ ಕೊಟ್ಟವರು ನಿನ್ನ ಗುರುಗಳು. ಯಾಕೆ ಈ ಮೋಹ? ಏನಾಗಿದೆ ನಿನಗೆ? ನೋಡು, ನಿನ್ನ ಹೃದಯದಲ್ಲಿ ಈ ಮೋಹ ಅನ್ನುವಂತಹ ಕೆಸರು ತುಂಬಿದೆ. ಈ ತರದ ಮಾತುಗಳನ್ನು ಆಡುವುದಕ್ಕೆ ನಾನು ಒಪ್ಪುವುದಿಲ್ಲ. ಬಂಧುಗಳು ಅವರು ಇವರು ಅನ್ನುವಂತಹ ಮಾತನ್ನು ಇಲ್ಲಿ ಬಂದು ಇಷ್ಟು ದಿನಗಳ ಸಂಗ್ರಾಮದ ತಯಾರಿಯೆಲ್ಲ ನಡೆದು ಒಂದೇ ಕ್ಷಣಕ್ಕೆ ನೀನು ಕೈ ಎತ್ತಿ ತಿಂತಾದ್ರೆ ಏನ್ ಹೇಳ್ಬೇಕೇನೆ? ಬೇಡ ಮುರರಿಪು ಬಾದು ವರ್ಗದ ಆಗುತ್ತಿಲ್ಲ. ಕೋಣೆ ಸಮದ ಬಗೆಯೇ ಕೋಣೆ ಸಮದ ಬಗೆಯೇ ಮುರರಿಪು ಎಂದೆನು ಕಾಡದಿರು ಶರಣಾದೆನುತ ಪಾತ್ರವನ್ನು ಬಿದನು. ಬಿಟ್ಟು ಬಿಡಪ್ಪ. ಕೃಷ್ಣ ಬೇಡ ಹೌದು, ನೀನು ಆಡಿದಂತಹ ಒಂದೊಂದು ಮಾತು ನಿಜವೇ. ಮತ್ತೆ ಅವರು ಹಾಗೆ ಮಾಡಿದರು, ಹಾ, ಇವರು ಹೀಗೆ ಮಾಡಿದರು ಎನ್ನುವ ಎಲ್ಲವೂ ಮಾತು ನಿಜವೇ. ಮತ್ತೆ ಅವರು ಮಾಡಿದರೆಂದಾಕ್ಷಣ ಹಾ, ನನಗೆ ಮಾಡಲಾಗುತ್ತಿಲ್ಲವಪ್ಪ. ಹ್ಮ್, ಅವರು ಮಾಡಿದರೆಂದೇ ಹಾ, ನಾನು ಮಾಡಬೇಕು ಎಂದು ಹೊರಟರೆ ಹಾ, ಹಾ. ನನಗೆ ಯುದ್ಧವನ್ನು ಮಾಡಲಾಗುತ್ತಿಲ್ಲ. ಏ, ನಾನು ಹೇಳಿದಿರಲ್ಲ, ಹಾ. ಗಾಂಡೀವ ಜಾರುತ್ತಿದೆ, ಆಹಾ. ಕೈ ಬೆವರುತ್ತಿದೆ, ಆಹಾ. ಕಣ್ಣು ನೀರನ್ನು ಸುರಿಸುತ್ತಿದೆ. ಆಹಾ. ಅಚ್ಯುತ, ಹಾ. ಕೃಷ್ಣ, ನನ್ನನ್ನು ಬಿಟ್ಟು ಬಿಡಪ್ಪ. ರೂಢಿಯೊಳು ಬೀಳಲ್ಗೆ ಬಿಟ್ಟು ಬಿಡು. ರೂಢಿಯೊಳು ಬೀಳಲ್ಗೆ ಮುರರಿಪು ನೋಡಿಯೇ ಮುರರಿಪು ನೋಡಿಯೇ
ಮಿಡಿದೆತ್ತಿ ಕೇಳ್ದನು ಮೂಢ ನಡೆಯೋ ತಾಳು ಮೂಢ ನಡೆಯೋ ನೋಡಿದನು ಕಲಿಪಾರ್ಥ ನೋಡಿದನು ನೋಡಿದನು ವಿಶ್ವಮೂರ್ತಿಯ ನೋಡಿದನು ವಿಶ್ವಮೂರ್ತಿಯ ನೋಡಿದನು ನೋಡಿದನು ದಿವ್ಯ ಗಾಢ ದಿವ್ಯ ಗಾಢ ದೇಹದುಳ್ ಅಷ್ಟವಸು ರುದ್ರ ಸುಮನಸರು ಸುಮನಸರು ಕೂಡಿರುವ ಸಪ್ತರ್ಷಿ ಗರುಡ ಕಿನ್ನರ ಸಾಧ್ಯರುಲಗ ನದಿ ಸಾಗರಗಳು ನೋಡಿದನು ಪಾಠ ನೋಡಿದನು ನೋಡಿದನು ರೂಢಿ ನಭ ಕಾಂತಾರ ರೂಢಿ ನಭ ಕಾಂತಾರ ನೋಡಿದನು ಗಿರಿ ತರುಣಿ ಕಾಯದು ಗಿರಿ ತರುಣಿ ಕಾಯದು ನೋಡಿದನು 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 ಬಾಡಬಾದಿ ಚತುರ್ಥ ಬಣ್ಣ ಮೃಗ ಪಕ್ಷಿಗಳು ಕೂಡಿರ್ಪ ಮೃಗ ಪಕ್ಷಿಗಳು ಕೂಡಿರ್ಪ ಕೂಡಿರ್ಪ ಗುರು ಭೀಷ್ಮ ಕರ್ಣ ಕೌರವ ಧರ್ಮಜಾತಿ ಸಕಲರ ಕಾಣುತ್ತ ಪಾರ್ಥ ಕಾಣುತ್ತ ನೋಡಿದನು ಸ್ವಾಮಿ ನೋಡಿದನು ಕೃಷ್ಣ ನೋಡಿದನು ಪಾಠ ನೋಡಿದನು ಕಾಪಾಡುತ್ತಂತೆ ಕಾಪಾಡು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾಲ್ ವಸುದೇವ ಸುತಂ ದೇವೋ ಕಂಸಚಾಣೂರ ಮಥನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಆಹಾ, ನನ್ನ ಈ ಕಣ್ಣುಗಳಿಂದ ನನಗೆ ನೋಡಲಾಗುವುದಿಲ್ಲವೆಂದು ನನ್ನ ಕಣ್ಣುಗಳಿಗೆ ದಿವ್ಯ ಚಕ್ಷುವನ್ನು ನೀಡಿದೆಯಲ್ಲ. ಏನು ಕಾಣುತ್ತಿರುವೆ ನಾನು, ಏನು ಕಾಣುತ್ತಿರುವೆ ನಾನು. ಮೇಲೆ ಎತ್ತರಕ್ಕೆ ನೋಡಿದಷ್ಟು ಆಕಾಶದೆತ್ತರಕ್ಕೆ ನಿನ್ನ ದೇಹ ಹೊರಳಿದೆ, ಪಾತಾಳಕ್ಕೆ ನಿನ್ನ ಪಾದ ಇಳಿದಿದೆ. ದಿಕ್ಕು ದಿಕ್ಕಿಗೆ ನೀನು ವಿಸ್ತರಿಸಿಕೊಂಡಿದ್ದೀಯ. ನಿನಗೆ ಸಹಸ್ರ ತಲೆಗಳು, ಸಹಸ್ರ ಅಕ್ಷಗಳು, ಸಹಸ್ರ ಕೈಗಳು, ಸಹಸ್ರ ಕಾಲುಗಳು. ನಿನ್ನ ಬಾಯಿಯಲ್ಲಿರುವಂತಹ ಬೆಂಕಿಗೆ ಹೇಗೆ ಒಂದು ಪತಂಗವು ಬೆಂಕಿಗೆ ಆಕರ್ಷಿಸಲ್ಪಡುತ್ತದೆಯೋ ಹಾಗೆಯೇ ಸುಯೋಧನ, ದ್ರೋಣಾಚಾರ್ಯ
ಅಷ್ಟ ವಸ್ತುಗಳು ಎಲ್ಲರೂ ನಿನ್ನನ್ನೇ ಕುರಿತಾಗಿ ಹೊಗಳುತ್ತಿದ್ದಾರಲ್ಲ. ಕೃಷ್ಣ ಕೃಷ್ಣ, ಜಗತ್ ನಾಟಕ ಪ್ರಭುವೇ, ನಿನ್ನ ನಿಜ ರೂಪದಲ್ಲಿ ಬಾರಪ್ಪ. ನನಗೆ ಇದನ್ನು ನೋಡಲಾಗುತ್ತಿಲ್ಲ, ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ. ನೋಡಿದೆಯಲ್ಲ, ಹಾ, ನಿನ್ನ ಮೋಹ ಕಳಚುವುದಕ್ಕಾಗಿ ನಾನು ಯಾರು ಎನ್ನುವುದನ್ನ ತೋರಿಸಬೇಕಾಯಿತು. ಹೌದಪ್ಪ. ಈ ಯುದ್ಧ ಕ್ಷೇತ್ರದಲ್ಲಿ ಹಾ, ನಿನ್ನ ಮಾಯೆಯನ್ನ, ನಿನಗೆ ಕವಿದಂತಹ ಮಾಯೆಯನ್ನ ತೆಗೆಯಬೇಕಾದ್ರೆ ನಾನು ವಿಶ್ವರೂಪವನ್ನ ತೋರಿಸಬೇಕಾಯಿತು. ಧನ್ಯೋಸ್ಮಿ. ನೋಡುವುದಕ್ಕೆ ಆಗುವುದಿಲ್ಲ. ಹೌದು. ನಿನ್ನ ಚತುರ್ಭುಜಗಳ ದರ್ಶನ, ಆ ದಿವ್ಯ ದರ್ಶನ ಬೇಕು ಅಂತ ಕೇಳಿದೆಯಲ್ಲ, ನಿನ್ನ ಮೇಲೆ ನನಗೆ ಮೋಹವಿದ್ದುದಕ್ಕೆ ನಾನು ತೋರಿಸಿದೆ. ಇಲ್ಲವಾದರೆ ಕ್ಷಣ ಕ್ಷಣಕ್ಕೂ ದೇವಾದಿಗಳು ಆ ರೂಪಕ್ಕೋಸ್ಕರ ನನ್ನನ್ನು ನೋಡುವುದಕ್ಕೋಸ್ಕರ ಹಾತೊರೆಯುತ್ತಾರೆ. ಹೌದಪ್ಪ. ಅದೃಷ್ಟ ಬಲದಿಂದ ನಿನಗೆ ಸಿಕ್ಕಿತೆ ಹೊರತು ನಾನೇ ಪುಣ್ಯಾತ್ಮ. ನಿನಗಾಗಿ ಸಿಗುವಂತದ್ದಲ್ಲ. ಹಾ, ಈಗ ನೀನು ಕೇಳಬೇಕು, ನಮಗೆ ನಮ್ಮ ಕೆಲಸವನ್ನು ಮಾಡುವುದಕ್ಕೆ ನಮಗೆ 3 ದಾರಿಗಳಿವೆ. ಹೌದು. ಒಂದು ಜ್ಞಾನ, ಒಂದು ಭಕ್ತಿ, ಒಂದು ಕರ್ಮ. ಹೌದು. ನಮಗೆ ಭಕ್ತಿ ರೂಪವಾಗಿ ಭಗವಂತನನ್ನು ಕಾಣುವುದು ಸಾಧ್ಯವಾದರೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ, ಯಾರು ನನ್ನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಸರಿ. ಅನ್ನುವಂತಹ ಮಾತನ್ನು ಕೊಟ್ಟವನು ನಾನು. ಹೌದಪ್ಪ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಎನ್ನುವಂತಹ ದ್ವಂದ್ವ ಎಲ್ಲ ಪಂಡಿತರಲ್ಲೂ ಬಂದಾಗ ನಮಗೆ ದಾರಿ ತೋರಿಸುವಂತದ್ದು ಜ್ಞಾನ. ಆ ಜ್ಞಾನದ ಮೂಲಕ ಕರ್ಮವನ್ನು ಮಾಡಿದಾಗ, ಭಕ್ತಿಯು ಸೇರಿದಾಗ ಈ ದ್ವಂದ್ವ ಇಲ್ಲವಾಗ್ತದೆ. ಆಗ ನಮ್ಮ ಗುರಿ ನಿಶ್ಚಿತವಾಗ್ತದೆ. ನಾನು ನಿನ್ನ ಹತ್ರ ಹೇಳಿದೆ, ಈ ಯುದ್ಧ ಇಲ್ಲಿ ಬೇಕಾಗಿದ್ದು ನಿನಗೋಸ್ಕರ ಅಲ್ಲ, ಬರೀ ನಿನ್ನ ಕುಟುಂಬದ ಸಮಸ್ಯೆಗಾಗಿ ಅಲ್ಲ. ಯಾವಾಗ ಒಂದು ಕಡೆ ಅಧರ್ಮ ತಲೆ ನಿಲ್ತದೋ, ಅಧರ್ಮ ಎತ್ತಿ ನಿಲ್ತದೋ, ಯಾವಾಗ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡುವುದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಆ ಅಧರ್ಮವನ್ನ ಖಂಡಿಸಬೇಕು. ಅದಕ್ಕಾಗಿ ಆ ಯುದ್ಧ. ಆತ ತಾಯಿಗಳನ್ನು ಸುಮ್ಮನೆ ಕ್ಷಮಿಸುವುದು ದೌರ್ಬಲ್ಯದ ಸಂಕೇತವಾಗ್ತದೆ. ಅದಕ್ಕೆ ಷಂಡತನವನ್ನು ಬಿಡಬೇಕು ಅಂತ ಹೇಳಿದ್ದು ನಾನು. ಇಲ್ಲಿ ಮಾಡುವ ಯುದ್ಧದಲ್ಲಿ ನಮಗೆ ಜಯ ಸಿಗ್ತದೋ ಬಿಡ್ತದೋ, ಯಾಕಂತಂದ್ರೆ ಇದು ಯುದ್ಧ ನಿರ್ಧಾರವಾಗಿರುತ್ತದೆ. ನೀನು ಯುದ್ಧ ಮಾಡುವುದಿಲ್ಲವೆಂದ್ರು ನಿನ್ನಲ್ಲಿರುವಂತಹ ಕ್ಷತ್ರಿಯ ಗುಣ ಅದೇನಿದೆ ಆ ಶಕ್ತಿ ಯುದ್ಧ ಮಾಡಿಸಿಯೇ ಮಾಡುತ್ತದೆ. 3 ಗುಣಗಳು ಸತ್ವ ರಜ ತಮ, ಈ 3 ಗುಣಗಳಿಂದ ಪ್ರೇರಿತನಾಗಿ ನೀನು ರಜೋಗುಣದಿಂದ ಯುದ್ಧವನ್ನು ಮಾಡಿಯೇ ಮಾಡುತ್ತೀಯ. ಮತ್ತೆ ನೀನು ನೋಡಿದೆ ಏನಾಗ್ತಾ ಇತ್ತು ವಿಶ್ವರೂಪ ದರ್ಶನದಲ್ಲಿ. ಆ ಕುರು ಪಾಂಡವರು ನನ್ನ ದೇಹವನ್ನು ಪ್ರವೇಶಿಸ್ತಾ ಇರುವುದನ್ನು ನೀನು ನೋಡಿದೆ. ಅವರ ಬಾಯಿಯಲ್ಲಿದ್ದ ಬಡಮಾಗ್ನಿಗೆ ಅವರು ನುಗ್ಗುತ್ತಿದ್ದರಪ್ಪ ಅಲ್ವಾ? ಹಾಗಾದ್ರೆ ಏನು, ಅವರು ಈಗಾಗಲೇ ಸತ್ತಾಗಿದೆ. ಹೌದು. ಈಗ ನೀನು ನಿಮಿತ್ತ ಮಾತ್ರ. ನಾನು ಅವರ ದೇಹಕ್ಕೆ ಮಾತ್ರ ಮಾಡುವುದು ಅಲ್ವಾ? ಆತ್ಮಕ್ಕಲ್ಲ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ನಂತ ನೀನು ಮಾಡ ಪ್ರಯೋಗ ಮಾಡಬೇಕು. ಅವರೆಲ್ಲ ಸತ್ತಾಗಿ ಆಗಿದೆ. ನೀನು ಮಾಡಬೇಕಾಗಿದ್ದು ಯುದ್ಧದ ನಾಟಕ ಮಾತ್ರ. ಹಾಗಾಗಿ ಬಿಡು ಮೋಹ. ಇಷ್ಟು ಮಾತುಗಳನ್ನ ಹೇಳಿದ್ದೇನೆ. ಜಗನ್ನಾಟಕ ಸೂತ್ರಧಾರಿಯಲ್ಲವೇ ನೀನು? ಜ್ಞಾನ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಕ್ಷರ ಬ್ರಹ್ಮಯೋಗ ಏನು, ರಾಜಧರ್ಮ ರಾಜಗುಹ್ಯ ಧರ್ಮವೇನು, ಇವುಗಳನ್ನೆಲ್ಲ ನಿನಗೆ ಬಿಡಿಸಿ ಹೇಳಿ ಆಗಿದೆ. ನಿನಗೆ ಯಾವುದೂ ತಿಳಿಯದ್ದಲ್ಲ, ತಿಳಿದಿದ್ದೆ. ಆದ್ರೆ ನಮಗೆ ಯಾವಾಗ ಮನಸ್ಸಿಗೆ ದುಃಖ ಕವಿತದೆ, ಆತಂಕ ಬರ್ತದೆ, ಆಗ ನಮ್ಮ ಜ್ಞಾನ ಮಸುತ್ತದೆ. ಅಲ್ವೇ? ಈ ಮಾತುಗಳನ್ನು ಕೇಳಿದಾಗ ನಾನು ನಿನಗೆ ಹೇಳಿದ್ದೇನೆ. ಇಷ್ಟು ಹೇಳಿದ ಮೇಲೂ ನಿನ್ನ ಮೋಹ ಕಡಿಮೆ ಆಯಿತೆ? ಏನಾಯ್ತು?
ಮಾಡಬೇಕು ಅಂತ ಅನ್ನಿಸ್ತದೆ. ಹಾಗೆ ಮಾಡು. ಇನ್ನು ನಾನು ನನಗೆ ಒತ್ತಾಯ ಮಾಡುವುದಿಲ್ಲ. ಕೃಷ್ಣಯ್ಯ, ಹ ಇದು ಹೇಗಾಯ್ತು ಅಂತ ಹೇಳಿದ್ರೆ, ಹ ತಂದೆ ಮಗನನ್ನು ಹೊರಗೆ ಕರೆದುಕೊಂಡು ಬಂದು ಅಲ್ಲಿ ಹೊಂಡೆ ಇದೆ, ಬೀಳ್ಬೇಡ, ಬಿದ್ರೆ ಪೆಟ್ಟಾಗ್ತದೆ. ಅಲ್ಲ, ಬೀಳ್ಬೇಡ ಅಂತ ನಾನು ಹೇಳುದಿಲ್ಲ, ಬಿದ್ರೆ ನಿನ್ನ ಕರ್ಮ, ಏನು ಬೇಕೋ ಮಾಡು ಎಂದಾಗೆ ಆಯ್ತಲ್ಲ. ಹಾಗೆ ಆಯ್ತೆ. ನೀನು ನನ್ನ ತಂದೆಯ ತರವೇ ಅಲ್ಲವೇ? ಹಾಗೆ ನಮ್ಮನ್ನು ದಾರಿ ತೋರಿಸುವವನಲ್ಲವೇ ನೀನು? ಅರ್ಜುನ, ಕತ್ತಲು ಅಂತ ಇದ್ದವನಿಗೆ, ಕತ್ತಲೆಯಲ್ಲಿ ಇರುವವನಿಗೆ ಬೆಳಕೊಂದು ಇದೆ ಅಂತ ಹೇಳಿದ್ರೆ ಅವನು ನಂಬುವುದಕ್ಕೆ ಸಾಧ್ಯವಿಲ್ಲ. ಹೌದು. ಹಾಗಾಗಿ ನಾನು ನಿನಗೆ ಬೆಳಕಿನ ದರ್ಶನವನ್ನು ಮಾಡಿದ್ದೇನೆ. ಜಗತ್ತಿನ ತಂದೆ ನೀನು, ಹೌದಲ್ವೇ? ಕೃಷ್ಣಯ್ಯ, ಒಂದು ಮಾತು ನಿನ್ನಲ್ಲಿ. ಏನು? ನೀನು ನನ್ನ ಮಿತ್ರ, ನನ್ನ ಭಾವ, ನನ್ನ ಸಮ ಎಂದೆಲ್ಲ ಏನಿಲ್ಲ ಎಂದುಕೊಂಡು ತಮಾಷೆ ಮಾಡಿರಬಹುದು, ಒಂದೊಮ್ಮೆ ಬೈದಿರಬಹುದು, ಅಥವಾ ತಪ್ಪು ಮಾಡಿರಬಹುದು. ನೀನು ಮಹಾಪ್ರಭು, ಮಹಾದೇವ, ಜಗತ್ತಿಗೆ ತಂದೆ ಎಂದು ನನಗೆ ತಿಳಿದಿಲ್ಲವಪ್ಪ. ನಿನ್ನ ದಿವ್ಯ ದರ್ಶನವನ್ನು ನೋಡಿದ ನಂತರ ನನಗೆ ಮಾತು ಬರುತ್ತಿಲ್ಲ. ಇನ್ನೇನು ಮಾಡುವ ಹಾಗಿಲ್ಲ. ನಾನು ಹೆಚ್ಚು ಮಾತನಾಡಬಾರದು. ಜಾರುತ್ತಿದ್ದಂತಹ ನನ್ನ ಬಿಲ್ಲು ಬಾಣಗಳನ್ನು ಇನ್ನು ಏನೇ ಇದ್ದರೂ ನೀನು ಹೇಳಿದಂತೆ ನಾನು ಮುಂದುವರಿಯುತ್ತೇನೆ. ಸಿದ್ಧ ಮಾಡಬೇಕಲ್ಲ, ಮಾಡುತ್ತೇನೆ. ನಿನ್ನ ಮೋಹ ತೊಳೆದಿದೆ, ನಿನ್ನಲ್ಲಿ ಜಾಗೃತಿ ಉಂಟಾಗಿದೆ. ಈ ಜಾಗೃತಿಯೊಡನೆ ಇನ್ನು ಕಾಲಹರಣ ಮಾಡುವುದು ತಡವಲ್ಲ. ಹೌದಪ್ಪ. ರಥ ಯುದ್ಧ ಮಧ್ಯದಲ್ಲಿ ನಿಂತಿದೆ. ಇನ್ನು ಪಾಂಚಜನ್ಯವನ್ನು